ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇದು ಶ್ರೀರಾಮನವಮಿ. ಹಿಂದಿನ ದಿವಸದ ವ್ಲಾಗು. ಬೆಳಗ್ಗೆ ನಾನು ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಪೂಜೆನೂ ಆಯಿತು. ಆದರೆ ಪಾಪು ಮಾತ್ರ ಇವಳು ಮಾತ್ರ ರೆಡಿ ಆಗ್ತಾನೆ ಇಲ್ಲ. ಸ್ಕೂಲ್ ರಜೆ ಇರೋದ್ರಿಂದ ಫುಲ್ಲು ಟಾಯ್ಸ್ ಎಲ್ಲ ತೊಗೊಂಡು ಆಟ ಆಡ್ಕೊಂಡು, ಅದು ಕ್ಲಿಪ್ಸು, ಅಡುಗೆ ಮನೇಲಿ ಇರೋ ಥಿಂಗ್ಸು ಎಲ್ಲ ತೊಗೊಂಡು ಆಟ ಆಡ್ಕೊಂಡು ಕೂತ್ಕೋತಾಳೆ. ರೆಡಿ ಆಗು ಅಂದರೆ ಕೇಳೋದೇ ಇಲ್ಲ. ಬೇರೆ ಎಲ್ಲ ಟಾಯ್ಸು ನನಗೆ ಕಡಿಮೆ ಅಂತ ನನಗೆ ಬೇಕಾಗಿರೋ ಅಂದರೆ ನಾನು ಯೂಸ್ ಮಾಡೋ ಥಿಂಗ್ಸು, ಅಡುಗೆ ಮನೇಲಿರೋದು ಅಥವಾ ಕ್ಲಿಪ್ಸು ಎಲ್ಲ ತೊಗೊಂಡು ಬಂದು ಆಟ ಆಡ್ತಾಳೆ. ರೆಡಿ ಆಗು ಅಂದರೆ ಕೇಳ್ತಾನೆ ಇಲ್ಲ. ಇನ್ನೇನು ಮಾಡೋದು, ಅವಳು ರೆಡಿಯಾಗಿ ಬರ್ತಾ ಇಲ್ಲ ಅಂದರೆ ಸ್ನಾನ ಮಾಡ್ಕೊಂಡು ರೆಡಿ ಆಗು ಅಂದರೆ ಕೇಳ್ತಿಲ್ಲ. ಅಷ್ಟರಲ್ಲಿ ಅಡುಗೆ ಮಾಡೋಣ ಅಂತ ಸೌತೆಕಾಯಿ ತೆಗೆದಿಟ್ಟಿದ್ದೀನಿ, ಮಂಗಳೂರು ಸೌತೆಕಾಯಿ ಫ್ರಿಜ್ಜಿಂದ. ನಾನು ಕರಿತಾನೆ ಇದ್ದೀನಿ, ಎಲ್ಲ ಅದು ಫುಲ್ ಎಲ್ಲ ಎತ್ತಿಡು, ಇಲ್ಲಾಂದರೆ ನಾನು ಊರಿಗೆ ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಊರಿಗೆ ಕರ್ಕೊಂಡು ಹೋಗಲ್ಲ ನೀನು ಎತ್ತಿಟ್ಟಿಲ್ಲ ಅಂದ ತಕ್ಷಣ ಎಲ್ಲ ಫುಲ್ ಎತ್ತಿಡ್ತಿದ್ದಾಳೆ. ಅವಳಿಗೆ ಊರು ಅಂದರೆ ಫುಲ್ಲು ಖುಷಿ. ಸ್ಕೂಲ್ ರಜೆ ಕೊಟ್ಟಾಗಿನ ಫುಲ್ಲು ನಾನು ಊರಿಗೆ ಹೋಗಬೇಕು, ಯಾವತ್ತು ಕರ್ಕೊಂಡು ಹೋಗ್ತೀರಾ ಅಂತ ಫುಲ್ಲು ಫೋರ್ಸ್ ಮಾಡ್ತಿದ್ದಾಳೆ, ಅಂದರೆ ಹಠ ಮಾಡ್ತಿದ್ದಾಳೆ. ಹೋಗೋಣ, ಪರವಾಗಿಲ್ಲ, ವೆಯ್ಟ್ ಮಾಡು, ರಿಸಲ್ಟ್ ಬೇರೆ ಇದೆ ಅಂದರೆ ಇನ್ನೂ ರಿಸಲ್ಟ್ಗೆ 1 ವೀಕ್ ಇದೆ. ನಾನಿಲ್ಲ ಅಂದರೂ ರಿಸಲ್ಟು ಪರವಾಗಿಲ್ಲ ಅಂತ ಹೇಳಿದ್ದಾರೆ ಟೀಚರು, ನೀವೇ ಹೋಗ್ಬೋದಂತೆ, ನನ್ನನ್ನು ಊರಿಗೆ ಕರ್ಕೊಂಡೋಗಿ ಬಿಟ್ಟು ಬನ್ನಿ ಅಂತ ಹಠ ಮಾಡ್ತಿದ್ಲು. ಹಾಗಾಗಿ ಇನ್ನೇನು ಮಾಡೋದು, ಸರಿ ಆಯಿತು, ಸ್ನಾನಕ್ಕೆ ಮುಂಚೆ ಸ್ವಲ್ಪ ಎಣ್ಣೆ ಹಾಕ್ಬಿಡೋಣ. ಊರಿಗೆ ಹೇಗಿದ್ರು ನೆಕ್ಸ್ಟ್ ಡೇ ಶ್ರೀರಾಮನವಮಿ ಇರೋದ್ರಿಂದ ಅಲ್ಲಿ ಸ್ನಾನ ಮಾಡಿಸ್ಬೋದು ಊರಲ್ಲಿ. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ತುಂಬ ಬಿಸಿಲಿರೋದ್ರಿಂದ ತುಂಬ ಡ್ರೈ ಆಗುತ್ತೆ ಹೇರ್ಸ್, ಮತ್ತು ಅವಳಿಗೆ ತುಂಬ ಹೀಟ್ ಆಗಿಬಿಡುತ್ತೆ ಅಂತ ಸ್ವಲ್ಪ ಹರಳೆಣ್ಣೆ ಹಾಕಿ ಜುಟ್ಟು ಹಾಕ್ಬಿಡೋಣ. ಜುಟ್ಟು ಹಾಕಿದ್ರೆ ಫ್ರೀಯಾಗಿರುತ್ತೆ, ಸ್ವಲ್ಪ ಆರಾಮಿರುತ್ತೆ. ಇಲ್ಲ ಅಂದರೆ ಶೆಕೆ ಫುಲ್ಲು ಬೆವುತಿರ್ತಾಳೆ, ಕೂದಲೆಲ್ಲ ಒದ್ದೆ ಆಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಎಣ್ಣೆ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಸ್ಕೂಲ್ ರಜೆ ಸ್ಟಾರ್ಟ್ ಆಯ್ತು. ಇನ್ನೇನು ಸ್ಟಾರ್ಟ್ ಆಯಿತು ಅಂದರೆ ಗೊತ್ತಿರೋದಲ್ವ, ಎಲ್ಲ ಮಕ್ಕಳು ಫುಲ್ಲು ಊರು ಅಥವಾ ಹೊರ್ಗಡೆ ಕೇಳ್ತಾನೆ ಇರ್ತಾರೆ ಹೋಗ್ಬೇಕು ಅಂತ. ಮನೆಯಲ್ಲಿ ಒಬ್ಬೊಬ್ಬರೇ ಆಟ ಆಡಬೇಕು ಅಂದರೆ ಅವ್ರಿಗೂ ಹಿಂಸೆ. ಹಾಗಾಗಿ ಹೊರಟಿದ್ದೀವಿ. ಮುಖ್ಯವಾಗಿ ಇನ್ನೊಂದೇನು ಅಂದರೆ, ಯುಗಾದಿ ಹಬ್ಬಕ್ಕೆ ನಾವು ಊರಿಗೆ ಹೋಗಲಿಲ್ಲ. ಹಾಗಾಗಿ ಅವಳು ಫುಲ್ಲು ಊರಿಗೆ ಕರ್ಕೊಂಡೇ ಹೋಗಿಲ್ಲ ಅಂತ ಹಠ ಮಾಡ್ತಾಯಿದ್ಲು. ಯುಗಾದಿ ಹಬ್ಬದಲ್ಲಿ 1 ದಿವಸ ರಜೆ ಕೊಟ್ಟಿದ್ರು. ಹಾಗಾಗಿ ನಾನು ಅವತ್ತೇ ಹೋಗಿ ಅವತ್ತೇ ಬರೋಕ್ಕೂ ಕಷ್ಟ ಆಗುತ್ತೆ. ಹಾಗಾಗಿ ಎಕ್ಸಾಮ್ಸ್ ಬೇರೆ ಇತ್ತು. ಎಕ್ಸಾಮ್ ಒಂದು ಮಿಸ್ ಆದರೂ ಸುಮ್ಮನೆ ಏಂತಕ್ಕೆ, ಮಕ್ಕಳು ಚಿಕ್ಕಂದ್ರಿಂದ ನಾವು ಹೇಗೆ ಅಭ್ಯಾಸ ಮಾಡ್ತೀವಿ ಹಾಗೆ ಅಭ್ಯಾಸ ಆಗ್ತಾರೆ ಅಂತ ನಾನು ಶ್ರೀರಾಮನವಮಿಗೆ ಬರ್ತೀವಿ, ರಜೆ ಕೊಡ್ತಾರೆ ಅಂತ ಹೇಳಿದ್ದೆ. ಹಾಗಾಗಿ ಅವಳು ಶ್ರೀರಾಮನವಮಿಗೆ ಕರ್ಕೊಂಡೋಗಿ ಅಂತ ಹಠ ಮಾಡ್ತಾ ಇರೋದು. ಇವಾಗ ನೋಡಿ, ಸ್ನಾನ ಮಾಡಿಸಿ ಅವಳಿಗೆ ಸ್ವಲ್ಪ ರೆಡಿ ಮಾಡಬೇಕು. ಜುಟ್ಟು ಹಾಕಿದ ಮೇಲೆ ಅವಳಿಗೆ ಸ್ನಾನ ಮಾಡೋಕ್ಕೆ ಸ್ವಲ್ಪ ಮಾಡ್ಸೋಕ್ಕೆ ಸ್ವಲ್ಪ ಫ್ರೀ ಅನಿಸುತ್ತೆ, ಯಾಕೆಂದರೆ ಕೂದಲೆಲ್ಲ ಒದ್ದೆ ಆಗಿಬಿಡುತ್ತೆ. ಹಾಗಾಗಿ ಫಸ್ಟು ಎಣ್ಣೆ ಹಾಕಿ ಜುಟ್ಟು ಹಾಕಿ, ನಾನಿಲ್ಲಿ ಸಾಂಬಾರಿಗೆ ಸ್ಟವ್ ಮೇಲೆ ಇಟ್ಟರೆ ಅದು ಬೇಯ್ತಾ ಇರುತ್ತೆ, ಅಂದರೆ ಸಾಂಬಾರು ಹಾಕ್ತಾ ಇರುತ್ತೆ, ನಾನು ಇವಳಿಗೆ ರೆಡಿ ಮಾಡ್ಬೋದು. ಹಾಗಾಗಿ ಇಲ್ಲಿ ಮಂಗಳೂರು ಸೌತೆಕಾಯಿ ನಾನು ಆ್ಯಕ್ಚುಲಿ ಸಿಪ್ಪೆ ತೆಗೆದುಬಿಡ್ತೀನಿ. ಏಕೆಂದರೆ ಸಿಪ್ಪೆ ಬೇಯಲಿಕ್ಕೆ ತುಂಬ ಹೊತ್ತಾಗುತ್ತೆ, ನಾನು ಕುಕ್ಕರ್ಗೆ ಬೇರೆ ಹಾಕಲ್ಲ. ಹಾಗಾಗಿ ಸಿಪ್ಪೆ ತೆಗಿತಾ ಇದ್ದೀನಿ. ಸಿಪ್ಪೆ ತೆಗ್ದು ಇದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಒಂದು ಪಾತ್ರೆಗೆ, ಅಂದರೆ ಸಾಂಬಾರು ಮಾಡೋ ಪಾತ್ರೆಗೆ ಹಾಕಿ ನೀರು ಹಾಕಿ ಅದಕ್ಕೆ ಅರಿಶಿನ ಉಪ್ಪು ಸ್ವಲ್ಪ ಸೇರಿಸಿ ಬೇಯೋಕ್ಕಿಡ್ತೀನಿ. ಬೇಯೋಕ್ಕಿಟ್ಟು ಒಂದು ಸೈಡ್ ಇವಾಗ ಮಸಾಲೆ ರುಬ್ಕೊಳ್ಳೋಕ್ಕೆ ಸಿಂಪಲ್ ಮಸಾಲೆ, ನಾವು ನಾರ್ಮಲ್ ಮಸಾಲೆ ಸರಿಯಾಗಿ ಮಾಡ್ತೀವಿ ಹಾಗೆ. ಬಟ್ ಮಂಗಳೂರು ಸೈಡೆಲ್ಲ ಸ್ವಲ್ಪ ಹುರ್ಕೊಂಡೆಲ್ಲ ಮಾಡ್ತಾರೆ ಫ್ರೆಶ್ಶಾಗಿ ಮಸಾಲೆನ. ಬಟ್ ನಾನು ಆಲ್ರೆಡಿ ನನ್ನ ಹತ್ರ ಇರೋ ಮಸಾಲೆ ಅಂದರೆ ಸಾಂಬಾರು ಪೌಡ್ರಿಂದನೇ ಮಾಡೋದು. ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, 1 ಟೊಮೆಟೊ ಅಷ್ಟೇ, ಚಿಕ್ಕ ಟೊಮೆಟೊ, ಒಗ್ಗರಣೆಗೆ ಸ್ವಲ್ಪ, ಮತ್ತು ರುಬ್ಬೋಕ್ಕೆ ಸ್ವಲ್ಪ, ಅದ್ರ ಜೊತೆ ತೆಂಗಿನಕಾಯಿ ಸ್ವಲ್ಪ, ಅದಕ್ಕೆ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ. ಸ್ವಲ್ಪ, ನಾವು ಟೊಮೆಟೊ ಸೇರಿಸಿಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಹುಣ್ಸೆಹಣ್ಣು ಹಾಕ್ಕೋಬೇಕು. ನಾನಿಲ್ಲಿ 1 ಚಿಕ್ಕ ಟೊಮೆಟೊ ಹಾಕ್ಕೊಂಡಿದ್ದೀನಲ್ವ, ಹಾಗಾಗಿ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ ನೆನೆಸ್ಬಿಟ್ಟು. ಅದ್ರ ಜೊತೆ ಇವಾಗ 1 ರೌಂಡು ಟೊಮೆಟೊ ಮತ್ತು ತೆಂಗಿನಕಾಯಿ ಎಲ್ಲನೂ ನುಣ್ಣಗಾದ ತಕ್ಷಣ ನಾನಿಲ್ಲಿ ಧನಿಯಾ ಪುಡಿ, ಅಂದರೆ ಸಾಂಬಾರು ಪೌಡರು ಮತ್ತು ಚಿಲ್ಲಿ ಪೌಡರ್ ಎರಡನ್ನೂ ಸೇರಿಸಿ, ಮತ್ತು ಅದಕ್ಕೆ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಜಸ್ಟ್ 1 ರೌಂಡ್ ಅಷ್ಟೇ. ಕೊತ್ತಂಬರಿ ಸೊಪ್ಪು ತುಂಬ ಪೇಸ್ಟ್ ಆಗೋದು ಬೇಡ ಅಂತ ನಾನು ಲಾಸ್ಟಲ್ಲಿ ಹಾಕಿ ಸೇರಿಸಿ ರುಬ್ಕೋತೀನಿ. ಇವಾಗ ನೋಡಿ, ಸ್ವಲ್ಪ ಸೌತೆಕಾಯಿ ಪೀಸ್ಗಳು ಬೆಂದೋಗಿದೆ, ಅಂದರೆ ನೋಡಿ ಚಾಕುಲಿ ಈ ರೀತಿ ಕಟ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಸಾಫ್ಟ್ ಆಗಿದೆ. ಇವಾಗ ಇದಕ್ಕೆ ಮಸಾಲೆನ ಸೇರಿಸಿ ನಮಗೆ ಎಷ್ಟು ಬೇಕಷ್ಟು ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬಿಸಿನೀರು ಹಾಕ್ಕೊಂಡು, ಸ್ವಲ್ಪ ಅದು ನಮಗೆ ಗಟ್ಟಿ ಬೇಕಾ ತೆಳು ಬೇಕಾ ನೋಡಿಕೊಂಡು ಅದಕ್ಕೆ ತಕ್ಕಾಗೆ ನಾವು ನೀರು ಸೇರಿಸಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಹಸಿ ವಾಸನೆ ಹೋಗೋ ತನಕ ಮಸಾಲೆ ನಾವು ಇವಾಗ ರುಬ್ಬಿಟ್ಟು ಹಾಕಿರೋದಲ್ವಾ, ಹಾಗಾಗಿ ಅದು ಹಸಿ ವಾಸನೆ ಹೋಗಲಿ ಅಂತ. ಆ್ಯಕ್ಚುಲಿ ಬ್ರಾಹ್ಮಿನ್ಸ್ ಮಾಡಿದ್ರೆ ಮಂಗಳೂರು ಸೌತೆಕಾಯಿ ಸಾಂಬಾರು ಅಥವಾ ಮಂಗಳೂರು ಸೈಡ್ ಮಾಡಿದ್ರೆ ಈರುಳ್ಳಿ ಬೆಳ್ಳುಳ್ಳಿ ಆಲ್ಮೋಸ್ಟು ಸೇರಿಸಲ್ಲ. ಬಟ್ ನಮಗೆ ಅಭ್ಯಾಸ ಇದೆಯಲ್ವಾ,
ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸಾಂಬಾರ್ಗೂ ಬೇಕು. ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಒಂದು ಈರುಳ್ಳಿಲಿ ಒಂದು ಒಗ್ಗರಣೆಗೆ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಬೇಡ ಅಂತ ಜಸ್ಟ್ ಚಿಕ್ಕದೊಂದು ಈರುಳ್ಳಿನ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದು. ಇವಾಗ ನೋಡಿ ಅದಕ್ಕೆ ಲಾಸ್ಟಲ್ಲಿ ಸಾಸಿವೆ ಕರ್ಬೇವಿನ ಸೊಪ್ಪು ಒಗ್ಗರಣೆ ಹಾಕಿ ಇಳಿಸಿದ್ದಾಯಿತು. ಸಾಂಬಾರನ್ನ ಸ್ವಲ್ಪ ಹಾಗೆ ಬೇಯ್ತಾ ಇರಲಿ ಅಂದರೆ ಸ್ವಲ್ಪ ಕುದೀತಾ ಇರಲಿ, ಆ ಸ್ಮೆಲ್ ಹೋಗಲಿ ಅಂತ ನಾನು ಬೇಯೋಕ್ಕಿಟ್ಟು ಪಾಪುಗಿಲ್ಲಿ ಸ್ನಾನ ಮಾಡಿ ರೆಡಿ ಮಾಡಿದ್ದಾಯಿತು. ಇವಳು ಫುಲ್ಲು ಮಿರರ್ ಮುಂದೆ ನಿಂತ್ಕೊಂಡು ನಾನು ರೆಡಿ ಆದೆ, ಬನ್ನಿ ಹೋಗೋಣ ಊರಿಗೆ ಅಂತ ಹಠ ಮಾಡ್ತಿದ್ದಾಳೆ. ರೆಡಿ ಮಾಡೋ ತನಕ ಒಂಥರ ಆಟ ಆಡ್ತಾಳೆ, ರೆಡಿ ಆದ್ಲು ಅಂದರೆ ಬನ್ನಿ ಹೋಗೋಣ, ಊರಿಗೆ ಹೋಗೋಣ ಬನ್ನಿ ಅಂತ ಹಠ ಮಾಡ್ತಾಳೆ. ಫೈನಲಿ ಪಾಪು ರೆಡಿ ಆದ್ಲು. ಇವಾಗ ನಾವು ಹೊರಡಬೇಕು. ನಾನು ಆಲ್ರೆಡಿ ಪ್ಯಾಕಿಂಗ್ ಮಾಡ್ಕೊಂಡಿದ್ದೀನಿ, ಚಿಕ್ಕ ಪುಟ್ಟ ಪ್ಯಾಕಿಂಗು, ಮತ್ತೆ ನಾನು ವಾಪಸ್ ಬಂದ್ಬಿಡ್ತೀನಿ ಇವಳನ್ನ ಬಿಟ್ಟು. ಹಾಗಾಗಿ ಜಸ್ಟ್ ಸ್ವಲ್ಪ ಅವಳದ್ದು ಮಾತ್ರ ಸ್ವಲ್ಪ ಪ್ಯಾಕಿಂಗ್ ಮಾಡಿಕೊಂಡು, ನಂದು ಜಸ್ಟ್ ಶ್ರೀರಾಮನವಮಿಗೆ ಹಾಕ್ಕೊಳ್ಳೋಂಥ ಡ್ರೆಸ್, ಆಮೇಲೆ ವಾಪಸ್ ರಿಟರ್ನ್ ಬರೋ ಟೈಮಲ್ಲಿ ಹಾಕೊಳ್ಳೋ ಡ್ರೆಸ್, ಆ ಥರ ಸಿಂಪಲಾಗಿ ಪ್ಯಾಕ್ ಮಾಡಿಕೊಂಡು ಹೊರಟಿದ್ದೀನಿ. ಯಾಕೆಂದರೆ ಬಸ್ಸಲ್ಲಿ ಪಾಪುನ ಕರ್ಕೊಂಡು ಲಗೇಜ್ ಎಲ್ಲ ಇಟ್ಕೊಂಡು ಆಗೋದೇ ಇಲ್ಲ ಗುರು, ತುಂಬಾ ಹಿಂಸೆ ಆಗುತ್ತೆ ಈ ಶೆಕೆ ಬಿಸಿಲಲ್ಲಿ. ಭಯಂಕರ ರಶ್ ಇರುತ್ತೆ ಬಸ್ಗಳೆಲ್ಲ ಇವಾಗ. ಹಾಗಾಗಿ ಹೊರಟಿದ್ದೀವಿ. ಪಾಪುಗೆ ಸ್ವಲ್ಪ ಊಟ ತಿನ್ಸ್ಕೊಂಡು ಹೋಗೋಣ ಮಧ್ಯಾಹ್ನ, ಮತ್ತೆ ಬಸ್ಸಲ್ಲಿ ಊಟ ಅಂದರೆ ಮತ್ತೆ ಹೊಟ್ಟೆ ಹಸಿವು ಅಂದರೆ ನಾನು ಇವ್ನಿಗೆ ತೆಕ್ಕೊಡೋದು. ಹಾಗಾಗಿ ಸ್ವಲ್ಪ ಅನ್ನ ಸಾಂಬಾರು ತಿನ್ನಿಸ್ದೆ. ಸಾಂಬಾರು ಹೇಗಿದ್ರು ಆಗಿತ್ತಲ್ವ, ರೊಪ್ಪಂಗೆ ಸಾಂಬಾರು ಮಾಡಿಟ್ಟಿದ್ದೆ. ನಾನು ಸಾಂಬಾರು ಮಾಡಿದ್ದೆ ನಾನು ವಾಪಸ್ ಬರೋ ತನಕ ಅವ್ರಿಗೆ ಸಾಂಬಾರು ಇರಲಿ ಅಂತ. ಹಾಗಾಗಿ ಆ ಸಾಂಬಾರು ಹೇಗಿದ್ರು ಮಾಡಿದ್ದೀನಲ್ವ ಅಂತ ಅನ್ನನೂ ಕೂಗಿಸಿದ್ದೆ ಮಧ್ಯಾಹ್ನಕ್ಕೆ. ಅವಳಿಗೆ ಮಾತ್ರ ತಿನ್ನಿಸ್ದೆ ಅಷ್ಟೇ. ಇನ್ನೇನು ಬೆಳಗ್ಗೆ ತಿಂಡಿ ತಿಂದಿರೋದೇ, ಏನು ಹೊಟ್ಟೆ ಹಸಿವಿಲ್ಲ. ಬಟ್ ಪಾಪುಗೆ ಮತ್ತೆ ಮಧ್ಯಾಹ್ನ ಅವಳು ಮಲ್ಕೋತಾಳೆ ಸ್ವಲ್ಪ ಹೊತ್ತು ಬಸ್ಸಲ್ಲಿ. ಎದ್ದಿದ ತಕ್ಷಣ ಊಟ ಅಂದರೆ ಕಷ್ಟ ಅಲ್ವಾ, ಹಾಗಾಗಿ ಸ್ವಲ್ಪ ಊಟ ತಿನ್ನಿಸ್ಕೊಂಡು ಫೈನಲಿ ಹೊರಟ್ವಿ. ನಮ್ಮನೆ ಫುಲ್ಲು ಬಸ್ಸಿಗೆ ಡೈರೆಕ್ಟ್ ಅಲ್ಲೇ ಹತ್ತಿಸ್ತೀವಿ, ನವರಂಗಲ್ಲಿ ಅಂತ ಹೇಳಿದ್ರಾ. ಹಾಗಾಗಿ ಸ್ವಲ್ಪ ಸಮಾಧಾನ, ಯಾಕೆಂದರೆ ಮನೆ ಹತ್ರದಿಂದ ಮತ್ತೆ ಬಸ್ಸು ಆಟೋನೋ ಹೋಗಿ ಅಲ್ಲಿ ನಡ್ಕೊಂಡು ಹೋಗಿ ಬಸ್ ಸ್ಟಾಪ್ಗೆ, ಅಯ್ಯೋ ಹಿಂಸೆ ಆಗುತ್ತೆ. ಹಾಗಾಗಿ ಫೈನಲಿ ನಮ್ಮ ಮನೆಯವ್ರು ಸದ್ಯ ಬಿಡ್ತೀನಿ, ಮನೇಲಿ ಇದ್ರಲ್ವ ಬಿಡ್ತೀನಿ ಅಂದರು, ಒಳ್ಳೇದಾಯಿತು ಅಂತ ಹೊರಟ್ವಿ. ಅಲ್ಲಿ ಬಸ್ಗಳು ಕಾಯೋದಿರುತ್ತಲ್ವಾ, ಭಯಂಕರ. ಪಾಪು ಫುಲ್ಲು ಕ್ರೇಜಿ ಅಂತ ಫುಲ್ಲು ಸಾಂಗ್ ಹಾಡ್ಕೊಂಡು ಲವ್ ಯು ಅಂತ ಹೇಳ್ಕೊಂಡು ಆಟ ಆಡ್ತಿದ್ದಾಳೆ ಗಾಡೀಲಿ. ಮುಂದೆ ನಿಂತಿದ್ಲು ಫಸ್ಟು, ನಾನು ಮುಂದೆ ಫುಲ್ಲು ಗಾಳಿ ಬಿಸಿಲು ಅಂತ ನಾನು ಮಧ್ಯದಲ್ಲಿ ಕೂರಿಸ್ಕೊಂಡೆ. ಫೈನಲಿ ನವರಂಗ್ ಬಂತು, ಇಳ್ಕೊಂಡು ಇಲ್ಲಿ ಬಸ್ ಸಿಗೋದು ಮೇಯ್ನ್ ಅಲ್ವಾ. ಅಯ್ಯೋ ಭಯಂಕರ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಬಸ್ಸು, ಆಮೇಲೆ ಸಿಕ್ತು. ಸ್ವಲ್ಪ ಫ್ರೀ ಇತ್ತು ಬಸ್ಸು ಅಂತ ಮೇಡಮ್ ಅವ್ರ ಸೀಟಲ್ಲಿ ಕೂತಿದ್ರು. ಆಮೇಲೆ ಬಸ್ ಫುಲ್ ಆದ ತಕ್ಷಣ ಕಂಡಕ್ಟರ್ ಎಬ್ಸಿದ ತಕ್ಷಣ ನನ್ನ ಹತ್ರ ಬಂದು ನೋಡಿ ಮೂತಿ ಹೇಗೆ ಮಾಡ್ಕೊಂಡಿದ್ದಾಳೆ. ನಾನು ಸೀಟಲ್ಲೇ ಕೂರಿಸಿ ಸ್ವಲ್ಪ ಸೀಟಲ್ಲಿ ನಾನು ಕೂತಿದ್ದೆ ಅಡ್ಜಸ್ಟ್ ಮಾಡಿಕೊಂಡು. ಪಾಪ ತುಂಬ ಹಿಂಸೆ ಆಗ್ತಿತ್ತು ಪಾಪುಗೆ. ಅವಳು ಸ್ವಲ್ಪ ದೊಡ್ಡವಳಾದ್ಲು, ನನ್ನ ಮೇಲೆ ಕೂರೋಕ್ಕೂ ಅವಳಿಗೆ ಹಿಂಸೆ, ಮತ್ತು ಮುಂದೆ ಸೀಟು ಟಚ್ ಆಗ್ತಾ ಇರುತ್ತೆ ಕಾಲಿಗೆ. ಅಯ್ಯೋ ಮೂತಿ ನೋಡಿ ಫೀಲ್ ಆಗೋಯ್ದ್ಲು, ನನ್ನ ನೆಬ್ಸ್ಬಿಟ್ರು ಅಂತ. ಏನು ಮಾಡಿದ್ವು ಪರವಾಗಿಲ್ಲ ಬಿಡಮ್ಮ ಅಂತ ಸ್ವಲ್ಪ ಹೊತ್ತು ಮಲಗಿಸಿ ಎದ್ದಿದ ತಕ್ಷಣ ನೋಡಿ ಅವಳೇ ವಿಡಿಯೋ ಮಾಡ್ತಿದ್ದಾಳೆ. ಸ್ವಲ್ಪ ಹೊತ್ತು ಖುಷಿ ಇರೋದು, ಆಮೇಲೆ ಸ್ವಲ್ಪ ಹೊತ್ತು ಬೇಜಾರು. ಆಮೇಲೆ ಅವಳು ಸ್ವಲ್ಪ ಹೊತ್ತು ವಿಡಿಯೋ ಮಾಡಿ ಫೀಲ್ ಮಾಡಿಕೊಂಡು ಮತ್ತೆ ಮೇಡಮ್ ಅವರು ನಿಂತ್ಕೊಂಡ್ರು. ಪಾಪ ಅವಳು ತುಂಬ ಅಂದರೆ ಕುತ್ಕೊಂಡು ನನ್ನ ಮೇಲೂ ಕೂರೋಕ್ಕಾಗ್ತಿಲ್ಲ, ಸ್ವಲ್ಪ ಜಾಗದಲ್ಲಿ ಸೀಟಲ್ಲೂ ಕೂರೋಕ್ಕಾಗ್ತಿಲ್ಲ. ಹಾಗಾಗಿ ಅವಳು ನಾನು ನಿಂತ್ಕೋತೀನಿ ಅಂತ ಸ್ವಲ್ಪ ಹೊತ್ತು ನಿಂತ್ಕೊಂಡ್ಳು. ಪಾಪ ನನ್ನನ್ನು ಹಿಡ್ಕೊಂಡು ಕಂಬಿ ಹಿಡ್ಕೊಂಡು ನಿಂತ್ಕೊಂಡ್ಳು. ಬಸ್ ನೋಡಿ ಫುಲ್ಲು ಇನ್ನೂ ಹೋಗ್ತಾನೇ ಇದ್ದೀವಿ, ಪಾಪು ಇನ್ನೂ ಬಂದಿಲ್ಲ ಅಂತಲೇ ಇದ್ಲು. ಇಲ್ಲ ಅಮ್ಮ ಇನ್ನೊಂದು ಸ್ವಲ್ಪ ದೂರ ಬಂದ್ವಿ ಅಂತ ಹೇಳಿದೆ. ಫೈನಲಿ ಸ್ವಲ್ಪ ಸ್ಪೇಸ್ ಸಿಕ್ತು, ಬಟ್ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ವಿ, ಇನ್ನೇನು ಮಾಡೋದು ಅಂತ. ಅಮ್ಮ ಬೆಟ್ಟ ಬಂತು, ನಮ್ಮೂರು ಬಂತು ಅಂತಲೇ ಇದ್ಲು. ಬೆಟ್ಟ ಕಾಣಿಸ್ತಾ ಇದೆಲ್ಲ ಅವ್ರ ಊರಂತೆ. ಫೈನಲಿ ನಾವು ನಮ್ಮ ಸ್ಟಾಪಲ್ಲಿ ಇಳಿದು ಅವ್ರ ದೊಡ್ಡಪ್ಪಂಗೆ ವೆಯ್ಟ್ ಮಾಡ್ತಿದ್ದಾಳೆ, ಅಂದರೆ ನಮ್ಮ ಮಾವ ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸಂಜೆ ಹಾಗೇ ಹೋಯ್ತು ಗೊತ್ತಾ. ಊರಿಗೆ ನಾವು ಯಾವ ಟೈಮ್ಗೆ ಹೊರಟ್ರು ಸಂಜೆ ಅದೇ ಆಗತ್ತೆ. ಮೇಯ್ನು ಬಸ್ಸು ಎಷ್ಟು ಬೇಗ ಕರ್ಕೊಂಬರ್ತಾರೆ ನಮ್ಮನ್ನು ಅನ್ನೋದು ಇಂಪಾರ್ಟೆಂಟು. ಯಾಕೆ ಅಂದರೆ ಈ KSRTC ಬಸ್ಗಳು ಒಂದೊಂದು ಥರ ಅಲ್ಲ, ಒಬ್ಬೊಬ್ರು ಒಂದೊಂದು ಥರ ಓಡಿಸ್ತಾರೆ. ಒಬ್ಬೊಬ್ರು ಫಾಸ್ಟಾಗಿ ಬರ್ತಾರೆ, ಒಬ್ಬರು ನಿಧಾನ ಬರ್ತಾರೆ. ಇವಳು ರಜೆ ಅಂದ ತಕ್ಷಣ ಊರು, ಯಾಕೆಂದರೆ ಪಾಪ ವರ್ಷಕ್ಕೊಂದ್ಸತಿ ಸಮ್ಮರ್ ಹಾಲಿಡೇಸ್ ಬರೋದು. ಅಟ್ಲೀಸ್ಟ್ ನರ್ಸರಿಲಿ ಮಧ್ಯದಲ್ಲಿ 2-3 ಡೇಸ್ ಆದರೂ ಹಾಲಿಡೇಸ್ ಸಿಗೋದು. ಅಂದರೆ ಹಬ್ಬಗಳಲ್ಲಿ
1 ಡೇ 2 ಡೇ ಎಕ್ಸ್ಟ್ರಾ ಸಿಗೋದು ನಾವು ಬರ್ತಾ ಇದ್ವಿ. ಈ ಸ್ಕೂಲಿಗೆ ಜಾಯಿನ್ ಆದಮೇಲೆ ಪಾಪ ಅವಳಿಗೆ ಹಬ್ಬಗಳಲ್ಲೂ ರಜೆ ಇಲ್ಲ, ನಾರ್ಮಲ್ ಟೈಮಲ್ಲೂ ತುಂಬ ರಜೆ ಕೊಡೋದೇ ಇಲ್ಲ. 1 ಡೇ 2 ಡೇ ಅಷ್ಟೇ ಹೆಚ್ಚು ಕಡಿಮೆ. ಕ್ರಿಸ್ಮಸ್ ಹಾಲಿಡೇಸಲ್ಲಿ 10 ಡೇಸ್ ಇರುತ್ತೆ ಅಷ್ಟೇ. 10 ಡೇಸಲ್ಲಿ ನಮಗೆ ಅಯ್ಯೋ ಸಾಕಾ ಅನಿಸುತ್ತೆ. ನಾವು ಇನ್ನೇನು ಮಾಡೋದು ಅಂತ ಫೈನಲಿ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಫುಲ್ಲು ಖುಷಿ ಮೇಡಮ್ ಅವ್ರಿಗೆ, ಮನೆಗೆ ಬಂದೆ ಅಂತ. ಅವ್ರ ದೊಡ್ಡಮ್ಮ ಹೊಲ್ದ ಹತ್ರ ಹೋಗಿದ್ರು ಹೊರಗಡೆ. ಅವ್ರು ಬರೋದನ್ನ ಕಾಯ್ತಾ ಇದ್ಲು. ನಾನು ಸ್ವಲ್ಪ ಹೊತ್ತು ನೋಡಿ ವಿಡಿಯೋ ಈ ರೀತಿ ಜಸ್ಟ್ ಸುಮ್ಮನೆ ಸಿಲ್ಲಿಯಾಗಿ ಮಾಡ್ಕೊಂಡು ಪಾಪು ಸ್ವಲ್ಪ ಹೊತ್ತು ಕೂತ್ಲು. ಆಟ ಆಡಕ್ಕೆ ಹೋಗ್ತೀನಿ ಅಮ್ಮ, ಆಟ ಆಡಕ್ಕೆ ಹೋಗ್ತೀನಿ ಅಂದ್ಲು. ಮೊನ್ನೆ ಗೋವಾದಲ್ಲಿ ಹೋದಾಗ ತೊಗೊಂಡಿದ್ದು ಟಾಯ್ಸ್ ಇತ್ತು, ಅಂದರೆ ಬೀಚಲ್ಲಿ ಸ್ಯಾಂಡಲ್ ಆಟ ಆಡೋಕ್ಕೆ ತೊಗೋತಾರಲ್ವಾ, ಬಕೆಟು, ಅದರಲ್ಲಿ ಥಿಂಗ್ಸ್ ಇರುತ್ತಲ್ವಾ ಮಣ್ಣಲ್ಲಿ ಆಟ ಆಡೋದು, ಅದೆಲ್ಲ ತೊಗೊಂಬಂದಿದ್ದಾಳೆ ನೋಡಿ. ನನಗಿದು ಬೇಕು, ಊರಲ್ಲಿ ಮಣ್ಣಲ್ಲಿ ಆಟ ಆಡ್ತೀನಿ ಅಮ್ಮ ಅಂತ ತೊಗೊಂಬಂದಿದ್ದಾಳೆ. ಫುಲ್ಲು ತೊಗೊಂಬಂದು ಓಪನ್ ಮಾಡ್ತಿದ್ದಾಳೆ ನೋಡಿ. ಅವ್ರು ದೊಡ್ಡಮ್ಮ ಬರೋದು ಇನ್ನೂ ಲೇಟ್ ಅಂದಿದ್ದಕ್ಕೆ ಫುಲ್ ಆಟ ಆಡ್ತಿದ್ದಾಳೆ. ಬಟ್ ಫುಲ್ ಎಂಜಾಯ್ ಮಾಡ್ತಾಳೆ. ಊರಲ್ಲಿ ಮಾತ್ರ ಯಾವ ಟೆನ್ಷನ್ನೇ ತೊಗೊಳಲ್ಲ. ಮಣ್ಣು, ನೀರು ಈ ರೀತಿ ಇಷ್ಟೆಲ್ಲ ಇದ್ಬಿಟ್ರೆ ಫುಲ್ಲು ಊಟ ತಿಂಡಿ ನೀರು ಈ ರೀತಿ ಆಟ ಆಡೋಕ್ಕೆ, ಮಣ್ಣು ಸಿಕ್ಬಿಟ್ರೆ ಖುಷಿ ನೋಡಿ. ಅವಳು ಫುಲ್ಲು ಸ್ವಲ್ಪ ಗುಂಡಿ ಥರ ಮಾಡಿಕೊಂಡು ನೀರೆಲ್ಲ ಸೇರಿಸ್ಕೊಂಡು, ಅದು ಬೀಚ್ ಅಂತೆ, ಅವಳಿಗೆ ನೀರು ಸ್ವಿಮ್ಮಿಂಗ್ ಪೂಲ್ ಟೈಪ್ ಮಾಡಿಕೊಂಡು ಆಟ ಆಡೋದಂತೆ. ಅಯ್ಯೋ ಇವಳ ಕತೆ ತುಂಬ ದೊಡ್ಡದು, ಭಯಂಕರ. ಅದಕ್ಕೆ ನಾನು ಊರಿಗೆ ಕರ್ಕೊಂಬರಲ್ಲ ಇವಳನ್ನ. ಆ್ಯಕ್ಚುಲಿ 1 ಡೇ 2 ಡೇ ಅಂದರೆ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ ಪಾಪ. ಎಷ್ಟು ದಿವಸ ಆಗುತ್ತೆ ಗೊತ್ತಾ ಇವಳನ್ನ ಊರಿಗೆ ಕರ್ಕೊಂಬರೋ ಅಷ್ಟರಲ್ಲಿ. ತುಂಬಾ ಖುಷಿಪಟ್ಲು. ರಜೆ ಅಂದ ತಕ್ಷಣ ಅವಳಿಗೆ ಖುಷಿ ಅಂದರೆ ಊರಿಗೆ ಬಂದರೆ ಫುಲ್ಲು ಹ್ಯಾಪಿ. ಫೈನಲಿ ಇನ್ನೇನು ಮಾಡಿದ್ದು, ಆಟ ಆಡ್ತಾನೆ ಇದ್ಲು. ನಾನು ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿ, ನಮ್ಮ ಅಕ್ಕ ಬಂದರು. ನಾನು ಪಾತ್ರೆ ತೊಳೆಯೋಣ ಅಂತ ಇಟ್ಟಿದ್ರೆ ಅವಳು ತೊಳೆದ್ಲು. ಇನ್ನೇನು ಮಾಡೋದು, ನನಗೂ ಬಸ್ಸಲ್ಲಿ ಸಾಕಾಗೋಯಿತು. ಫುಲ್ಲು ಸುಸ್ತಾಗಿತ್ತು, ಫುಲ್ಲು ರಶ್ಶು. ನಿಂತಿರೋರು ಮೇಲೆ ಬೀಳ್ತಾನೇ ಇರ್ತಾರೆ, ಕೂತಿರೋರ ಮೇಲೆ. ಅಯ್ಯೋ ಅಂದ್ಕೊಂಡು ಇವಾಗ ಬೇಗ ಸ್ವಲ್ಪ ಟೀ ಮಾಡೋಣ ನಮ್ಮ ಅಕ್ಕಂಗೆ. ನಾನು ಮಾಡ್ಕೊಂಡು ಕುಡಿಲಿಲ್ಲ ಆ್ಯಕ್ಚುಲಿ, ನಮ್ಮ ಅಕ್ಕ ಬರಲಿ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಅವಳಿಗೆ ಮೇಯ್ನ್ ಟೀ ಫೇವ್ರೇಟು. ಅವಳ ಜೊತೆ ನಾನು ಜಸ್ಟ್ ಸ್ವಲ್ಪ ಕಂಪ್ನಿ ಕೊಡೋದಷ್ಟೆ. ಇವಳು ನೋಡಿ ಹೊರಗಡೆ ಕತ್ಲೆ ಆಯ್ತಲ್ವಾ, ಆಟ ಸಾಮಾನು ಬಿಟ್ಲು. ಇವಾಗ ನೆಕ್ಸ್ಟು ಹೊರಗಡೆದು ಮಣ್ಣಲ್ಲಿ ಬಿಟ್ಟು ಒಳಗಡೆ ಬಂದ್ಲು. ಇವಾಗ ಒಳಗಡೆ ಏನೇನು ಶೋಕೇಸಲ್ಲಿ ಏನೇನು ಥಿಂಗ್ಸ್ ಸಿಗುತ್ತೆ ಎಲ್ಲ ಫುಲ್ ತೊಗೊಂಡು ಆಟ ಆಡಬೇಕು. ಫೈನಲಿ ನಾನು ನಮ್ಮ ಅಕ್ಕ ಒಂದು ಸ್ವಲ್ಪ ಬೈಟು ಟೀ ಕುಡ್ಕೊಂಡು, ಅವಳು ಏನು ಜಾಸ್ತಿ ಟೀ ಕುಡಿಯಲ್ಲ ಪಾಪ, ಅವಳು ಸ್ವಲ್ಪನೇ. ಅವಳ ಜೊತೆ ನಾನು ಸ್ವಲ್ಪ, ಇಬ್ಬರು ಬೈಟು ಮಾಡ್ಕೊಂಡು ಸ್ವಲ್ಪ ಕುಡ್ಕೊಂಡು ಕೆಲಸ ಶುರು. ಏನು ಕೆಲಸ ಇಲ್ಲ ಇವತ್ತು. ಸದ್ಯ ಬೆಳಗ್ಗೆಗೆ ಬೇಗ ಎದ್ದೇಳಬೇಕಲ್ವಾ, ಹಾಗಾಗಿ ಇವತ್ತು ಬೇಗ ಊಟ ಅಂದರೆ ಅಡುಗೆ ಮಾಡಿ ಬೇಗ ಊಟ ತಿಂದು ಬೇಗ ಮಲಗಿಬಿಡೋಣ, ಬೇಗ ಎದ್ದೇಳೋಣ. ಹಬ್ಬದ ದಿವಸ ಬೇಗ ಪೂಜೆ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ತುಂಬ ಬಿಸಿಲಾದರೆ ಅಡುಗೆ ಮಾಡೋಕ್ಕೆ, ಪೂಜೆ ಮಾಡೋಕ್ಕೆಲ್ಲ ಹಿಂಸೆ ಆಗುತ್ತೆ ಶೆಕೆಲಿ. ಊರಲ್ಲಿ ಹೇಳ್ಬೇಕಾ, ಮೊದಲೇ ಫುಲ್ಲು ಶೆಕೆ, ಮೇಲೆ ಯಾವುದು ಬಿಲ್ಡಿಂಗ್ ಇರಲ್ಲ ಅಲ್ವಾ, ಫುಲ್ಲು ಬಿಸಿ ಗಾಳಿ, ಬಿಸಿ ಶೆಕೆ. ಹಾಗಾಗಿ ನಮ್ಮ ಅಕ್ಕ ನೋಡಿ ಸೊಪ್ಪು ಇತ್ತಂತೆ, ಹೊಲದ್ದು ಸೊಪ್ಪು ತಂದು ಇಟ್ಟಿದ್ರಂತೆ. ಅದನ್ನು ಫ್ರಿಜ್ಜಿಂದ ತೆಗೆದು ಸೊಪ್ಪು ಸಾರಿಗೆ ಇಡ್ತಾವಳೆ. ಬೇಳೆ ಸೊಪ್ಪು 2 ಇಟ್ಟು ಬಸ್ಸಾರು ಮಾಡಿ ಸ್ವಲ್ಪ ತಿಂದು ಮಲ್ಗೋಣ ಅಂತ. ಈ ಸೊಪ್ಪಿಗೆ ಇವಾಗ ವಿಸಿಲ್ ಹಾಕಬೇಕು. ನಮ್ಮ ಅಕ್ಕ ಫುಲ್ಲು ಕುಕ್ಕರ್ಗಳನ್ನೆಲ್ಲ ನನ್ನ ಹತ್ರ ರಿಪೇರ್ ಮಾಡಿಸ್ಕೊತಿದ್ದಾಳೆ. ಅದು ಆಗಾಗ್ತಿದೆ ಈಗಾಗ್ತಿದೆ ಅಂತ. ಫೈನಲಿ ನಮ್ಮ ಅಕ್ಕ ಸಾಂಬಾರು ಮಾಡಿದ್ದಾಯಿತು. ಅನ್ನ ಸ್ವಲ್ಪ ಸೈಡಲ್ಲಿ ಇಟ್ಟಿದ್ವಿ ಸಾಂಬಾರು ಜೊತೆ. ಮತ್ತೆ ಬೇಗ ಮುದ್ದೆ ಮಾಡಿದ್ರು. ನಾವು ಬಿಸಿ ಮುದ್ದೆ ತೊಗೊಂಬಿಡೋಣ, ತಿನ್ಬಿಡೋಣ ಅಂತ ನಾನು ಪಾಪು ಫುಲ್ಲು ಪ್ಲೇಟ್ ಇಟ್ಕೊಂಡು ಕೂತ್ಬಿಟ್ಟಿದ್ವಿ. ಅವಳು ಫಸ್ಟೇ ಕೂತಿಲ್ಲ, ಅವ್ರ ದೊಡ್ಡಮ್ಮನ ಪಕ್ಕದಲ್ಲಿ ಪ್ಲೇಟ್ ಇಟ್ಕೊಂಡು. ನಾನು ಅವಳ ಜೊತೆ ಸೇರಿಕೊಂಡೆ. ಬೇಗ ಊಟ ತಿಂದು ನನಗೆ ಬೇಗ ಮಲಗಬೇಕು, ಸುಸ್ತಾಗಿದೆ, ನಿದ್ದೆ ಫುಲ್ಲು ಬರ್ತಾನೆ ಇದೆ. ನಮ್ಮ ಅಕ್ಕ ಇನ್ನೂ ಆ ಹುಣ್ಸೆಹಣ್ಣಿನ ಕೆಲಸ, ಆ ಕೆಲಸ ಈ ಕೆಲಸ ಅಂತಿದ್ಲು. ಇನ್ನೇನಾದರೂ ಮಾಡ್ಕೊಂಡು ನಾನು ಮಲಗಬೇಕು ಅಂತ ಬೇಗ ತಿಂತಾಯಿದ್ದೀವಿ ನೋಡಿ. ತಿಂದು ಬೇಗೆಲ್ಲ ಕ್ಲೀನ್ ಮಾಡಿ ಅಡುಗೆ ಮನೇನ ಮಲಗಿದ್ರೆ ಬೆಳಗ್ಗೆಗೆ ಬೇಗ ನೆಲ ಒರೆಸೋದು, ಹೊರಗಡೆ ಸ್ವಲ್ಪ ತೊಳೆದು ಬೇಗ ಪೂಜೆ ಮಾಡೋದು ಅಷ್ಟೇ. ಒಬ್ರಂದ್ಮೇಲೆ ಒಬ್ಬರು. ನಮ್ಮ ಅಕ್ಕ ಅಡುಗೆ ಮಾಡ್ಕೊತಾಳೆ ಬೆಳಗ್ಗೆಗೆ, ನಾನು ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಕೆಲಸ. ಫ್ರೆಂಡ್ಸ್ ನೋಡಿ, ಇವತ್ತಿನ ವ್ಲಾಗ್ ಇಷ್ಟೇ. ಪಾಪು ಫುಲ್ ಎಂಜಾಯ್ ಮಾಡ್ತಿದ್ದಾಳೆ, ಅವಳನ್ನ ನೋಡ್ಕೊಂಡು ನಾವು ಎಂಜಾಯ್ ಮಾಡೋದು ಅಷ್ಟೇ. ನಾಳೆ ಫುಲ್ಲು ಶ್ರೀರಾಮನವಮಿ ಹಬ್ಬ, ಎಲ್ಲರೂ ಸಖತ್ತಾಗಿ ಮಾಡಿದ್ದಾರೆ ಅನ್ಕೋತೀವಿ. ನೋಡೋಣ ನಾವು ಹೇಗೆ ಮಾಡ್ತೀವಿ ಅಂತ. ಅದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಒಂಥರ ಊರಲ್ಲಿ ಶ್ರೀರಾಮನವಮಿ. ಹೊಲ್ದ ಹತ್ರ ಎಲ್ಲ ಪಾನಕ
ಹೆಸರುಬೇಳೆ ಎಲ್ಲ ತೊಗೊಂಡೋಗಿ ಅಲ್ಲೆಲ್ಲ ಬೋರ್ಗಳಿಗೆ ಪೂಜೆ, ಹಿರಿಯರ ಪೂಜೆ, ಹೊಲದಲ್ಲಿರೋ ದೇವ್ರಿಗೆ ಪೂಜೆ ಎಲ್ಲ ಮಾಡಿ ಅವ್ರಿಗೂ ಪಾನಕ ಎಲ್ಲ ಇಟ್ಟು ಮತ್ತು ಹೆಸರುಬೇಳೆ ಎಲ್ಲ ಇಟ್ಟು ನಾವೇ ಅಲ್ಲೇ ಕೂತ್ಕೊಂಡು ಹೊಲದಲ್ಲಿ ತಿಂದ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಬರ್ತೀವಿ. ಚೆನ್ನಾಗಿರುತ್ತೆ, ಒಂಥರ ಸೂಪರಾಗಿರುತ್ತೆ. ಫೈನಲಿ ಲಾಸ್ಟ್ ಮೇಡಮ್ ಅವರು ಅಡುಗೆ ಮನೇಲಿ ಬೇಡ, ಆಚೆ ಬನ್ನಿ ಅಂತ ಆಚೆ ಕೂರಿಸ್ಕೊಂಡ್ರು ಊಟಕ್ಕೆ. ಅವಳಿಗೆ ಮುದ್ದೆ ಬೇಗ ಕೊಟ್ಟು, ಅವಳಿಗೆ ಸ್ವಲ್ಪ ಮುದ್ದೆ, ಬಟ್ ಊರಿಗೆ ಬಂದರೆ ಮುದ್ದೆ ಚೆನ್ನಾಗಿ ತಿಂತಾಳೆ. ಅವಳೇನಿಲ್ಲ 3 ಹೊತ್ತು ಮುದ್ದೆ ಕೊಟ್ಟರು ತಿಂತಾಳೆ. ಹಾಗಾಗಿ ಅವಳಿಗೆ ಸ್ವಲ್ಪ ಮುದ್ದೆ, ಪಲ್ಯ ಅಂದರೆ ಸೊಪ್ಪು, ಸಾಂಬಾರು ಎಲ್ಲ ಕೊಟ್ಟು, ನಾನು ಸ್ವಲ್ಪ ಸಾಂಬಾರು ಮಾತ್ರ ಸೂಪರಾಗಿತ್ತು, ಸಖತ್ತಾಗಿತ್ತು. ಸ್ವಲ್ಪ ಖಾರ ಬೇರೆ ಖಾರ ಊರ ಕಡೆ ಗೊತ್ತಲ್ಲ ಸಖತ್ ಖಾರ ಹಾಕ್ತಾರೆ ಅಂತ. ಹಾಗಾಗಿ ನಾನು ಸ್ವಲ್ಪ ಸಾಂಬಾರು ಹಾಕ್ಕೊಂಡು ತಿನ್ಕೊಂಡು ನಮ್ಮ ಅಕ್ಕನ್ನ ಬೈತಾ ಇದ್ದೆ, ಸ್ವಲ್ಪ ಖಾರ ಕಡಿಮೆ ಹಾಕಿದ್ರೆ ಸಾಂಬಾರು ಚೆನ್ನಾಗಿ ತಿನ್ಬೋದಿತ್ತು, ನೀನು ಖಾರ ಜಾಸ್ತಿ ಹಾಕ್ಬಿಟ್ಟಿದ್ಯಾ ಅಂತ. ಏನು